ಹಾಯ್ ಗೈಸ್. ಸೊ ಇವತ್ತೊಂದು ಅಮೇಝಿಂಗ್ ಟಾಪಿಕ್ ಇದೆ. ಸೊ ಕೊನೆವರೆಗೆ ನೋಡಿ ಈ ವಿಡಿಯೋನ. ಫಸ್ಟ್ ನೀವೇನು ಮಾಡಿ ಈ ವಿಡಿಯೋನ ಸೇವ್ ಮಾಡಿ ಇಟ್ಕೊಳ್ಳಿ, ತುಂಬಾ ಹೆಲ್ಪ್ ಆಗುತ್ತೆ. ಆ್ಯಂಡ್ ಈ ವಿಡಿಯೋನ ತುಂಬ ಜನಕ್ಕೆ ಶೇರ್ ಮಾಡಿ, ತುಂಬಾ ಯೂಸ್ ಆಗುತ್ತೆ ಬೇರೆಯವರಿಗೆ. ಸೊ ಒಂದೊಂದಾಗಿ ನೋಡ್ಕೊಂಬರೋಣ. ಹೈಟಿಗೆ ವೇಟ್. ಓಕೆ, ನಮ್ಮದು ಹೈಟ್ ಎಷ್ಟಿರುತ್ತೆ ಅದು ವೇಟ್ ಕರೆಕ್ಟ್ ಇರಬೇಕು. ಅಂದರೆ ಸಪೋಸ್ 170 ನಂದು ಹೈಟ್ ಇದೆ ಅಂದರೆ ಅಲ್ಲಿ ನಾನು 70 kg ಇರಬೇಕು. ಇದು ಐಡಿಯಲ್ ವೇಟ್. ಓಕೆ, ನೆಕ್ಸ್ಟ್ ಬರೋದಂದರೆ ವಿಸರಲ್ ಫ್ಯಾಟ್, ಹೊಟ್ಟೆ ಮುಂಭಾಗ ಎಷ್ಟಿರಬೇಕು? ನಾರ್ಮಲ್ ಆಗಿ 4 ರಿಂದ 9 ಇರಬೇಕು. ಓಕೆ, ನೆಕ್ಸ್ಟ್ ಬರೋದು ಟ್ರಂಕ್ ಫ್ಯಾಟ್, ಸೈಡ್ ಭಾಗ. ಸೊ ಇದೇನಿದೆಯಲ್ಲ ಗಂಡ್ಮಕ್ಳಿಗೆ 15% ಇರಬೇಕು, ವುಮೆನ್ಸಿಗೆ 30% ಇರಬೇಕು. ಇದು ನಾರ್ಮಲ್. ಓಕೆ, ಸೊ ನೆಕ್ಸ್ಟ್ ಬರೋದು ಬಾಡಿ ಫ್ಯಾಟ್. ಓಕೆ, ಸೊ ಇದೆಷ್ಟಿರಬೇಕು? ಗಂಡ್ಮಕ್ಳಿಗೆ 10 ರಿಂದ 20, ಲೇಡೀಸಿಗೆ 20 ರಿಂದ 30. ಇದು ನಾರ್ಮಲ್. ಓಕೆ, ನೆಕ್ಸ್ಟ್ ಬರೋದೇನಪ್ಪ ಅಂದರೆ BMR ಅಂದರೆ ಬೇಸಲ್ ಮೆಟಬಾಲಿಕ್ ರೇಟ್, ಕ್ಯಾಲೋರಿ ಅಂದರೆ ಊಟ ಮಾಡೋ ಪ್ರಮಾಣ. ಪ್ರತಿ ಗಂಡ್ಮಕ್ಳು 1500 ಕ್ಯಾಲೋರಿ ಊಟ ಮಾಡಬೇಕು, ಲೇಡೀಸ್ 1200 ಕ್ಯಾಲೋರಿ. ಓಕೆ, ನೆಕ್ಸ್ಟ್ ಬರೋದೇನಪ್ಪ ಅಂದರೆ ಬಾಡಿ ಮೆಟಬಾಲಿಕ್ ಏಜ್, ಅಂದರೆ ನಮ್ಮ ಏಜು ನಮ್ಮ ಬಾಡಿ ಏಜ್ ಅದು ಕರೆಕ್ಟಾಗಿರಬೇಕು. ಓಕೆ, ಸೊ ಇದನ್ನು ಬಾಡಿ ಏಜ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಬರೋದೇನಪ್ಪ ಅಂದರೆ BMI ಅಂದರೆ ಬಾಡಿ ಮಾಸ್ ಇಂಡೆಕ್ಸ್. ಇದೇನಿದ್ರೆ ನಾರ್ಮಲ್ ಆಗಿ 18.5 ರಿಂದ 23 ಇರಬೇಕು, ಲೇಡೀಸಿಗೆ ಎಷ್ಟು ಇರಬೇಕು, ಜೆಂಟ್ಸಿಗೆ ಎಷ್ಟು ಇರಬೇಕು. ಆ್ಯಂಡ್ ನೆಕ್ಸ್ಟ್ ಬರೋದೇನಪ್ಪ ಅಂದರೆ ಮಸಲ್ಸ್. ಓಕೆ, ಮಾಂಸಖಂಡ ನಮ್ಮ ದೇಹದಲ್ಲಿ ಅಂದರೆ ಗುಡ್ ಮಸಲ್ಸ್ ಇದ್ದರೆ ನಮ್ಮ ಹೆಲ್ತ್ ಚೆನ್ನಾಗಿರುತ್ತೆ. ಓಕೆ, ಸೊ ಮಸಲ್ ಮಾಸ್ ಎಷ್ಟಿರಬೇಕು? ಗಂಡ್ಮಕ್ಳಿಗೆ 33 ರಿಂದ 35 ಇರಬೇಕು, ಹೆಣ್ಮಕ್ಳಿಗೆ 28 ರಿಂದ 30. ಸೊ ಓಕೆನಾ? ಸೊ ಇಷ್ಟೆಲ್ಲ ಇದೆ. ಸೊ ಇನ್ನೂ ನಿಮಗೆ ಜಾಸ್ತಿ ಇನ್ಫಾರ್ಮೇಷನ್ ಇನ್ನು ಬಾಡಿ ನಂಬರ್ಸ್ ಬಗ್ಗೆ ಅಂದರೆ ಸಪ್ರೇಟಾಗಿ ನಿಮಗೆ ಇನ್ಫಾರ್ಮೇಷನ್ ಬೇಕಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಸೊ ಎಸ್ ಅಂತ ಟೈಪ್ ಮಾಡಿ. ಆ್ಯಂಡ್ ಅದ್ರ ಜೊತೆಗೆ ಸೊ ನನ್ನ ಕಡೆಯಿಂದ ನಿಮಗೆ ಕೋಚಿಂಗ್ ಬೇಕಂದರೆ ಕಾಂಟ್ಯಾಕ್ಟ್ ಮಾಡಿ. ಓಕೆ, ಸೊ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್.